Hi guys, welcome to Mamta YouTube channel. ಇವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವರ ವಿಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ಬರಬೇಕಂದ್ರೆ ಅಲ್ಲಿ ಬೆಲ್ ಐಕಾನ್ ಒತ್ತಿ. ಇವತ್ತು ನಾವೆಲ್ಲ ಸೇರಿಕೊಂಡು ದೀಪಾವಳಿನ ಆಚರಿಸ್ತಾ ಇದ್ದೀವಿ ಒಟ್ಟಿಗೆ. ಇವಾಗ ನಾನು ಇಲ್ಲಿ ಹಸುಗೆ ಏನೇನು ಊಟ ಇಡ್ತಾರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು. ಇದೇನು ಶಶಾಂಕ ಹೇಳ್ಬಾ? ಫೀಡ್ ಅಂತ ಇಡ್ತಾ ಇದ್ದೀವಿ ಆಯ್ತಾ. ಹಾಂ, ಅದೇನಕ್ಕೆ ಇಡ್ತಾರಂತ? ಅದು ಹಾಲು ಜಾಸ್ತಿ ಆಗಲಿ ಅಂತ, ರೇಸ್ ಆಗಲಿ ಅಂತ ಇಡ್ತಾ ಇದ್ದೀವಿ. ಅದರಿಂದ ಏನೇನು ಬೆನಿಫಿಟ್ಸ್? ಅದರಿಂದ ಏನು ಬೆನಿಫಿಟ್ ಅಂದರೆ ಮೈ ಚೆನ್ನಾಗಿ ಇದಾಕತ್ತೆ, ದಪ್ಪ ಆಕತ್ತೆ, ಹಾಲು ರೇಸ್ ಆಕತ್ತೆ, ಜಾಸ್ತಿ ಹಾಲು ಕೊಡ್ತತ್ತೆ. ಹಂಗಾಗಿ ಮಾಡ್ತೀವಿ. ದಿಸ್ ವಾಸ್ ಒನ್ ಕ್ಯೂಟ್ ಕರ ಅಲ್ಲಿದ್ದಿತ್ತು. ಸೊ ಇಲ್ಲಿ ನಾಟಿ ಹಸ, ಸಿಂಧಿ ಹಸ ಎರಡೂ ಕೂಡ ಇದೆ, ನೀವು ನೋಡ್ಬೋದು. ಈ ಕಪ್ ಹಸು ನೀವೇನು ನೋಡ್ತಾ ಇದ್ದೀರೋ ಅದು ನಾಟಿ ಹಸ, ಮತ್ತು ಕೆಂಪು ಹಸು ಏನು ನೋಡ್ತಿದ್ದೀರೋ ಅದು ಸಿಂಧಿ ಹಸ. ಸಿಂಧಿ ಹಸ ಜಾಸ್ತಿ ಹಾಲು ಕೊಡುತ್ತೆ ನಾಟಿ ಹಸ ಕಂಪೇರ್ ಮಾಡಿದರೆ. ಇಲ್ಲಿ ನಮ್ಮ ಆಂಟಿಯವರು ಇದ್ದಾರೆ. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಪ್ಪು ಹಸು ಇದೆ, ಅಲ್ಲಿ ಕೆಂಪು ಬಣ್ಣದ ಹಸು ಇದೆ. ಆಲ್ರೆಡಿ ನಾನು ವ್ಲಾಗಲ್ಲಿ ತೋರಿಸ್ದಂಗೆ. ಸೊ ಇದನ್ನು ನಾನು ಮಾಡಬೇಕನ್ನಿಸ್ತು. ಸೊ ಯಾರಿಗಾರು ಒಬ್ರಿಗಾರು ಯೂಸ್ಫುಲ್ ಆದರೆ ಅದು ಬೆನಿಫಿಟ್ ಆಗುತ್ತೆ. ಸೊ ಆಂಟಿ, ನೀವು ಕಪ್ ಹಸು ಎಷ್ಟು ದಿನ ಆಯಿತು ತೊಗೊಂಬಂದು? ಅದರಿಂದ ಏನೇನು ಬೆನಿಫಿಟ್ಸು, ಅದಕ್ಕೆ ಎಷ್ಟು ಕೊಟ್ರಿ, ಪ್ರೈಸು ಮಾರ್ಕೆಟಲ್ಲಿ ಎಷ್ಟು, ಅದೆಲ್ಲ ತಿಳಿಸ್ಕೊಡೋಕ್ಕಾಗುತ್ತಾ? ಹೇಳ್ತೀನಿ. ಅದು ತಗೊಂಬಂದು ಈಗ 5 ತಿಂಗಳಾಯ್ತು. ಅದಕ್ಕೆ 35,000 ಕೊಟ್ಟು ತಂದೀವಿ. 4 ಲೀಟ್ರ್ ಹಾಲು ಕೊಡ್ತತ್ತದು. ಬೆಳಿಗ್ಗೆ ಸಂಜೆ 2 ಸೇರಿ 4? ಬೆಳಗ್ಗೆ 4 ಕೊಡ್ತತೆ, ಸಾಯಂಕಾಲ 4 ಕೊಡ್ತತೆ. ಆಮೇಲೆ ಚೆನ್ನಾಗಿ ಹಾಲು ಕೊಡ್ತತೆ. ಆಮೇಲೆ ಬೂಸ ಅವೆಲ್ಲ ಬೂಸ ಇಡ್ತೀವ. ಏನೇನು ಅದಕ್ಕೆ ಹಾಕ್ತೀರಾ ಊಟದ ಥರ? ಏನೇನು? ಹುಲ್ಲು ಬೂಸ, ನೀರು, ಮೊಸರೆ. ಹೆಸರೇನಾದ್ರು ಇದೆಯಾ ಅದಕ್ಕೆ? ಎಲ್ಲ ಮಿಕ್ಸು, ಕಾಳು ಕಡೆ ಎಲ್ಲ ಮಿಕ್ಸ್ ಆಗಿರೋ ಬೂಸ ಆಮೇಲೆ ಮಿಕ್ಸರ್ ಬೂಸ ಅಂತ. ಆಮೇಲೆ ಅದು ಅಂದರೆ ಅದಕ್ಕೆ ಸ್ನಾನ ಮಾಡಿಸೋದು ಆ ಥರ ಏನಾದರೂ? 2 ದಿವಸಕ್ಕೊಂದ್ಸಲ ಸ್ನಾನ ಮಾಡಿಸ್ತೀವಿ. 2 ದಿನಕ್ಕೊಂದ್ಸರಿ ಸ್ನಾನ ಮಾಡಿಸೋದು, ಕ್ಲೀನಾಗಿ ಇಡ್ಬೇಕು ಅದನ್ನ, ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ. ಇನ್ನದು ಕೆಂಪು ಬಣ್ಣದ್ದು ಹಸು, ಅದು 75,000 ಕೊಟ್ಟು ತಂದಿರೋದು. ಅದು ಅದು ಒಂದು ದಿವಸಕ್ಕೆ ಒಂದು ಟೈಮ್ ಹಾಲು 8 ಲೀಟ್ರ್ ಕೊಡ್ತದೆ. ಬೆಳಗ್ಗೆ 8, ಸಾಯಂಕಾಲ ಕೊಡ್ತದೆ. ಅದಕ್ಕೆ 4 kg ಬೂಸ ಇಡ್ತೀವಿ. ಬೆಳಗ್ಗೆ 4, ಸಾಯಂಕಾಲ 4. ಅದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳಿದರೆ? 75,000. ಸೊ ಇದೆಲ್ಲ ಆದಮೇಲೆ ನಾವು ದೀಪಾವಳಿ ಹಬ್ಬಕ್ಕೆಂತ ಎಲ್ಲ ಈ ಥರ ರಂಗೋಲಿ ಹಾಕಿ ರೆಡಿ ಮಾಡ್ಕೊತಾ ಇದ್ದೆ. ಇದೇ ಒಂದು 2 ಅವರ್ ಆಯಿತು ರಂಗೋಲಿ ಹಾಕೋಕ್ಕೆ. ಫುಲ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ನಾನು ಒಬ್ರೊಬ್ರನ್ನೇ ಪರಿಚಯ ಮಾಡಿಸ್ತಾ ಹೋಗ್ತೀನಿ, ಯಾರ್ಯಾರು ಏನೇನು ಅಂತ. ಬಿಕಾಸ್ ಮಕ್ಕಳು ಸೈನ್ಯನೇ ಇದೆ. ಸೊ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಅಜ್ಜಿ ಮನೆ ವೈಬು ಹೆಂಗಿದೆ ಅಂತ. ಬಂದಾಗೆಲ್ಲ ಇದೇ ಥರ ಇರುತ್ತೆ ವೈಬು. ಇವಳ ಹೆಸರು ತೇಜು ಅಂತ. ಆಲ್ರೆಡಿ ನೀವು ನನ್ನ ಓಲ್ಡ್ ವ್ಲಾಗಲ್ಲಿ ನೋಡಿರ್ತೀರ. ಇವಳ ಹೆಸರು ರಂಜು ಅಂತ. ಇವನ ಹೆಸರು ವಿಲಾಸ್ ಅಂತ. ಇವಳ ಹೆಸರು ಪೂಜಾ. ಇವಳ ಹೆಸರು ನವ್ಯ.
ಈ ಶಾರ್ಟ್ ಮೆಣಸಿನ್ಕಾಯಿ ಹೆಸರು ಅಕ್ಷಯ್. ಹಾಯ್ ಹೇಳು, ಹಾಯ್ ಹಾಯ್ ಹೇಳು, ಹಾಯ್ ಹೇಳು, ಹಾಯ್. ಇವರು ಕಮಲಜ್ಜಿ ಅಂತ, ನಮ್ಮ ಅಜ್ಜಿ ಅವರ ತಂಗಿ, ಅಂದರೆ ನಮ್ಮ ಅಮ್ಮಂಗೆ ಚಿಕ್ಕಮ್ಮ ಆಗಬೇಕು. ಏನಾದ್ರು ಹೇಳಜ್ಜಿ? ಏನು ಹೇಳೋಣ? ಹೇಳಜ್ಜಿ ಏನಾರು. ನಮ್ಮ ಮನೆಯವರ ಅಣ್ಣನ ಮಗಳು, ನಮ್ಮ ಅಣ್ಣನ ಮಗಳು ನಮಗೆ ಮೊಮ್ಮಗಳಾಗಬೇಕು. ಮಮತಾ ಏನು ಚೆನ್ನಾಗಿ ಎಲ್ಲ ವಿಡಿಯೋ ಮಾಡಿದ್ದಾಳೆ. ಮಾಡಕ್ಕಾರೆ ಬಂದು ಹೋಗಿದ್ದೆ, ಮಾಡ್ತಾ ಇದ್ಲು ಮಾಡು ಅಂತಂದು ಹೋಗಿ ಮಕ್ಕಂಡು ಎದ್ದು ಬಂದೆ. ಈಗ ಭಾಳ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾಳೆ, ಭಾಳ ಚೆನ್ನಾಗಿ ಇದು ಮಾಡಿದ್ದಾಳೆ. ಸೊ ನಾನು ಒಂದು ಏನು ಹೇಳಬೇಕಂದ್ರೆ, ನಾನು ಹುಟ್ಟಿದಾಗ ನನ್ನ ಜೊತೆ ಇವರೇ ಇದ್ದಿದ್ದು ಅಂತ ಹೇಳ್ತಾರೆ ನಮ್ಮಮ್ಮ. ಸೊ ನನ್ನ ಫಸ್ಟ್ ಎತ್ಕೊಂಡಿದ್ದು ಇದೇ ಅಜ್ಜಿ. ಸೊ ಐ ಆಮ್ ರಿಯಲಿ ರಿಯಲಿ ವೆರಿ ವೆರಿ ಗ್ರೇಟ್ಫುಲ್ ಟು ದಿಸ್ ಅಜ್ಜಿ. ಸೊ ಇದೆಲ್ಲ ಆದಮೇಲೆ ಈವ್ನಿಂಗ್ ಆಯಿತು. ಸೊ ರಂಗೋಲಿ ಹಾಕಿದ್ದೀವಿ ಹೆಂಗಿದ್ರು, ಅದ್ರ ಸುತ್ತ ದೀಪದ ಡೆಕೋರೇಷನ್ ಮಾಡೋಣ ಅಂತ ನಾವೆಲ್ಲ ಕಸಿನ್ಸು ದೀಪದ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಲುಕ್ಕಿಂಗ್ ಅಮೇಝಿಂಗ್. ಈವ್ನಿಂಗಲ್ಲಿ ಈ ಥರ ದೀಪ ಎಲ್ಲ ಹಚ್ಚಾದ್ಮೇಲೆ ರಂಗೋಲಿ ಈ ಥರ ಕಾಣಿಸ್ತಾ ಇತ್ತು. ನೀವೇನೇ ಹೇಳಿ, ಈ ಥರ ರಂಗೋಲಿ ಕೊಡೋ ಖುಷಿನೇ ಬೇರೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇದೆಲ್ಲ ಆಚೆ ಡೆಕೋರೇಷನ್. ಸೊ ಆಚೆನೂ ನಾವು ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ವಿ. ಸೊ ಇವಾಗ ಎಲ್ಲರೂ ಪಟಾಕಿ ಹೊಡಿಯೋಕ್ಕೆ ಎಲ್ಲರೂ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದಾರೆ. ಸೊ ನೋಡಬೇಕು. ಆ್ಯಂಡ್ ದ ವೈಬ್ ವಾಸ್ ರಿಯಲಿ ಅಮೇಝಿಂಗ್. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವು ಅಂದ್ಕೊಂಡ್ವಿ ರಂಗೋಲಿ ವಾಸ್ ಲುಕಿಂಗ್ ಅಮೇಝಿಂಗ್ ಅಲ್ಲ, ಯಾಕೆ ಫೋಟೋಸ್ ತಗೋಬಾರ್ದು ಅಂತ. ಸೊ ನಾವೆಲ್ಲ ನಿಂತ್ಕೊಂಡು ಫೋಟೋಸ್ ತಗೊತಾ ಇದ್ವಿ. ಈ ರಂಗೋಲಿ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಕ್ರೆಡಿಟು ಅವ್ರಿಗೆ ಕೊಡಬೇಕು. ಯಾಕಂದರೆ ನಮ್ಮ ಎಫೆಕ್ಟ್ ಯಾವುದೂ ಇಲ್ಲ. ಅವರು 3 ಅವರಿಂದ ಸೊಂಟ ಬಗ್ಸಿ ಹಾಕಿದ್ದಾರೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೇ ನೋಡಿ ಆ ಕಮೆಂಟ್ ಬಾಕ್ಸಲ್ಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಾವು ನಮ್ಮ ಪರ್ಸ್ನಲ್ ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀವಿ ಅಲ್ವಾ. ಒಂದೇ ಒಂದು ಸರಿ ನಮ್ಮ ಫ್ಯಾಮಿಲಿ ಜೊತೆ ಈ ಥರ ಸೇರಿಕೊಂಡು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಒಂದು ಖುಷಿ ಕೊಡುತ್ತೆ. ಸೊ ನೀವೇನಾದರೂ ಈ ವ್ಲಾಗ್ ನೋಡ್ತಾ ಇದ್ದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸೇರಿಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡಿ, ಅದರಲ್ಲಿರೋ ಖುಷಿನೇ ಬೇರೆ. ನಾವು ಪಟಾಕಿ ಹೊಡಿತಿದ್ವಿ, ಆದರೆ ಸಡನ್ನಾಗಿ ಮಳೆ ಬಂತು. ಸೊ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೀವಿ ಪಟಾಕಿ ಹೊಡೆಯೋದು. ಸೊ ಲೆಟ್ ಸ್ಟಾರ್ಟ್. ಯಾರು ಫಸ್ಟ್ ಹತ್ತೋ ಗೊತ್ತಿಲ್ಲ. ಅಲ್ಲಿ ತಡಿ ಪೂಜೆನೂ ಹಚ್ಚಿಕೊಳ್ಳಂತ ಇದು. ಸೊ ನಾನು ಯಾವ ವಾಯ್ಸು ಮ್ಯೂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಇವ್ರ ಒಂದೊಂದು ರಿಯಾಕ್ಷನ್ಸು ಸೂಪರ್ಬ್ ಆಗಿತ್ತು. ಪೂಜೆ ಮಾಡ್ಕೊಡು. ವಿಡಿಯೋ ಅಲ್ಲ ಐತೆ. ವಿಲಾಸ ಅದು ಯಾವುದೋ ಒಂದಿಲ್ಲ, 4 ಇತ್ತಲ್ಲ, ಎಲ್ಲ 4 ಒಂದೇ ಟೈಮ್. ಓ ಇದು ಸಕ್ಕತ್ ಬಂತಿದು. ಹಚ್ಚಿದ ಇವಾಗ ನಾಚ್ತೀನಿ ಕೊಡಿ ಆಂಟಿ.
ರಚನಾ ಬೇಗ ಹಚ್ಚು 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 ಏನಾಗಲ್ಲ ಹಚ್ಚು ಎಲ್ಲ ಇರೋ ಚಕ್ರ ಎಲ್ಲ ಹಚ್ಚು 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 ತಗೋ 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 ಮುಟ್ಟಿ ತೇಜ್ ನೀವ್ ಇಟ್ಕೊಳ್ರಿ ತೇಜ್ ಅದು ಹೊತ್ಕೊಂಡು ಐ ಆಮ್ ಸೋ ಹ್ಯಾಪಿ ಇದೇನಾ ವಾ ಸಕ್ಕತ್ತಾಗಿದೆ ಇದು ಏನ್ ನೋಡಿದ್ರಿ ಅತ್ತೆ ಮೇಲೆ ಹೋದ್ರು ಅಲ್ಲ ಮಾಡ್ತಿದ್ದಾಳೆ ಅವಳು ಅಲ್ಲಿ ತೇಜ ಮಾಡ್ತಿದ್ದಾಳೆ ಮಾಡಂಗಿಲ್ಲ ಇಷ್ಟೇ ಹಿಂಗಿರ್ಬೇಕು. ಮಮತಾ ಇದು ಅಷ್ಟೇ ನನಗೆ ಕೊಡಪ್ಪ ಒಂದು ನೀನ್ ಲಕ್ಷ್ಮಿ ಅಜ್ಜಿದೆಯಲ್ಲ ಅಲ್ಲೇನ ಪೂಜಕ ರಾಕೆಟ್ ಅದು ಕಾಲಲ್ಲಿ ತಿರ್ಗತ್ ಕಾಮ್ಲಜ್ಜಿಗೆ ಅನ್ಕೊಂಡು ಕಾಮ್ಲಜ್ಜಿಗೆ ಅನ್ಕೊಡ ಅಂಕಲ್ಲ ಬಟ್ ಬಟ್ ಅನ್ನೋದು ಹೊಡಿತಾ ಇದ್ದಾನೆ ಅವರೆಲ್ಲ ಒಳಗೆ ಕಾಮ್ಲಜ್ಜಿಗೆ ಅನ್ಕೊಡು ರಾಕೆಟ್ 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 ಕೈಯಲ್ಲಿ ವಿಲಾಸು ಅಜ್ಜಿ ಒಂದು ಕೊಡ್ರಿ ಅಜ್ಜಿ ಅದ್ಯಾವುದೋ ಟುಸ್ ಇರೋದು ಕಾಮ್ಲೇಜಿಗೆ ಒಂದು ಕೊಟ್ರ ಅಂದ್ರೆ ಅದಮ್ಮ ಇನ್ನೊಂದು ಸುಸೂರ್ ಬತ್ತೆ ತಗೊಳ್ಳಿ ನನಗೂ ಹೆಂಗ್ ಓಪನ್ ಮಾಡೋದು ಇಲ್ಲಿ ಗೊತ್ತಿಲ್ಲ ಮೇಲ್ಗಡೆ ಹೋಗಿ ಅಲ್ಲಿ ಇದು ಇಲ್ಲಿ ಹಿಂಗ್ ಫ್ಲವರ್ ಪಾಟ್ ತರ ಇದಾಗುತ್ತೆ ಮೇಲ್ ಇಲ್ಲಿ ಎಲ್ಲ ಇಲ್ಲ ಹಾ ತಡಿ ಹಾ ಇಟ್ಕೊಳ್ಳಿ ಚಕ್ರ ಓಪನ್ ಆಗತ್ತೆ ಇವಾಗ ಹಿಂದೆ ಹೋಗಿದ್ದು ಇಲ್ಲ ಅದಮ್ಮ ಇದು ಅಚ್ಚಿ ಏನಾಗಲ್ಲ ಅಚ್ಚಿ ಬೆಂಗಿನ ಕೆಂಡಿ ಚೆನ್ನಾಗಿದೆ ಭಾಳ ಸರ ಪಟಾಕಿ ಇದು ರಂಜನ್ ಬಟ್ಟೆ ಕೊಡಕ ನೋಡು ಇಂದ ಈ ಕಡೆ ಬಾ ಅಮ್ಮ ಈ ಕಡೆ ಬಾರಮ್ಮ ಸಿಡಿಯುತ್ತೆ
ಇಷ್ಟೊತ್ತಂಗ ಪಟಾಕಿ ಹೊಡಿತಿದ್ವಿ, ಮತ್ತೆ ಆಲ್ಮೋಸ್ಟ್ ಎಲ್ಲ ಆಗಿತ್ತು, ಮತ್ತೆ ಮಳೆ ಬಂತು. ಸೊ ಇವಾಗ ಎಲ್ರಿಗೂ ಕೇಳ್ಕೊಂಬರೋಣ ರಿವ್ಯೂ ಎಲ್ಲ ಹೆಂಗಿತ್ತು ಅಂತ. ಹೆಂಗಿತ್ತು ನಾವ್ಯ? ಚೆನ್ನಾಗಿತ್ತು. ಕ್ರ್ಯಾಕರ್ಸ್ ಎಲ್ಲ ಚೆನ್ನಾಗಿ ಮಾಡ್ದ? ವಿಡಿಯೋಗ್ರಾಫರ್ ಹೆಂಗಿತ್ತು? ಸಖತ್ತಾಗಿತ್ತು. ನೀನು ಎಷ್ಟು ಮಾಡ್ದ? ನಾನು ವಿಡಿಯೋ ಮಾಡ್ತಾ ಇದ್ನು. ಒಂದು ಮಾಡ್ತಿಲ್ವಾ? ಇಲ್ಲ. ಸೊ ಸ್ಯಾಡ್. ಸೊ ನೆಕ್ಸ್ಟ್ ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್, ವಂಡರ್ಫುಲ್, ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ನೈಸ್. even all those things is very good. marvelous. ಸೂಪರ್ ಆಗಿದೆ. ಹೇಳಿ ಹೆಂಗ್ ಅನ್ಸ್ತು ಪಟಾಕಿ? ಚೆನ್ನಾಗಿ ಪಟಾಕಿ ಹೊಡೋರು ಕಣೆ. ಆಮೇಲೆ ಭಯ ಆಯ್ತಾ? ಇಲ್ಲ ಭಯ ಆಗಲ್ಲ, ನಾವು ಒಳ ನಿಂತಿದ್ದೀವಿ ನೋಡ್ತೀವಿ. ಆಯ್ತು, ಎಲ್ಲರೂ ಸೇರ್ತಿದ್ರೆ ಖುಷಿ ಆಯ್ತು. ಯಾವ ಪಟಾಕಿ ಇಷ್ಟ? ಅದ್ರಾಗ ಚಿಕ್ಕ ಪಟಾಕಿ ಚೆನ್ನಾಗಿ ಸೂಪರ್ ಆಗಿತ್ತು. ದಿವಾಳಿ ಫೆಸ್ಟಿವಲ್ ಚೆನ್ನಾಗಿತ್ತು, ಖುಷಿಯಾಗಿತ್ತು, ಹ್ಯಾಪಿ ದಿವಾಳಿ. ಇದೇ ತುಂಬ ಗ್ರ್ಯಾಂಡಾಗಿ ನಡೆದಿರೋ ದಿವಾಳಿ ಅನ್ಸೋ ನನಗೆ ಅನಿಸುತ್ತೆ. ನನ್ನ ಪ್ರಕಾರ ಈ ದಿವಾಳಿಯಲ್ಲಿ ನಾನು ಪಟ್ಟಿರೋ ಖುಷಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಕೂಡ್ಕೊಂಡಿದ್ದೀವಿ. ಹ್ಯಾಪಿ ದೀಪಾವಳಿ. ಅನಿಸ್ತು ಅಂದರೆ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಬುದ್ಧಿ ಬಂದ ಮೇಲಿಂದ ಇವತ್ತೇ ಸ್ವಲ್ಪ ಎಲ್ಲರ ಹತ್ರನೂ ಕಸಿನ್ಸ್ ಒಟ್ಟಿಗೆ ಸೇರಿ ಮಾಡಿರೋ ದೊಡ್ಡ ಹಬ್ಬ ಅಂದರೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸತಿನೂ ಹಿಂಗೆ ಬಂದು ಎಲ್ಲರೂ ಹಬ್ಬ ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಪಟಾಕಿ ಬಗ್ಗೆ ಹೇಳ್ಬೇಕು ಅಂದರೆ ಫುಲ್ ಎಂಜಾಯ್. ಚಟ್ಪಟ್ ಡುಡುಮ್, ಹ್ಯಾಪಿ ದೀಪಾವಳಿ ಫಾರ್ ಎವ್ರಿ ಒನ್ ಬಾಯ್. ನಾವೆಲ್ಲ ಫ್ಯಾಮಿಲಿ ಕಸಿನ್ಸ್ ತುಂಬ ವರ್ಷಗಳಾದಮೇಲೆ ಒಟ್ಟಿಗೆ ಸೇರಿದ್ವಿ. ಸೊ ದಿಸ್ ವಾಸ್ ವೆರಿ ಪ್ರೀಷಿಯಸ್ ಮೂಮೆಂಟ್ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ನಾನು ನಿಮಗೆ ಹೇಳೋದೇನೆಂದರೆ, ನಿಮ್ಮಗಳ ಮಧ್ಯೆ ಏನೇ ಮನಸ್ತಾಪಗಳಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದೇ ಒಂದು ಸರಿ ಎಲ್ಲರೂ ಕೂತ್ಕೊಂಡು ಈ ಥರ ಕೂತ್ಕೊಂಡು ಊಟ ಮಾಡಿ ಇಟ್ ವಿಲ್ ಬಿ ರಿಯಲಿ ಪೀಸ್ಫುಲ್ ಅಂತಲೇ ಹೇಳ್ಬೋದು. ಸೊ ದಿಸ್ ವಾಸ್ ಅಬೌಟ್ ದಿಸ್ ವ್ಲಾಗ್. ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ವಿಡಿಯೋಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.